ಗೃಹೋಪಯೋಗಿ ಸಿಲಿಂಡರ್ ಗ್ಯಾಸ್ ಅನ್ನ ವಾಣಿಜ್ಯ ಸಿಲಿಂಡರ್ಗಳಿಗೆ ರೀಫಿಲ್ಲಿಂಗ್ ಮಾಡಿ ಕೆಲವು ಹೋಟೆಲ್, ಡಾಬಾ, ಬೇಕರಿ, ಹೋಟೆಲ್ಗಳಲ್ಲಿ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸ್ತಿರಬಹುದು ಎನ್ನುವ ಗುಮಾನಿಯಿಂದ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ರಶ್ಮಿ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ತಂಡ ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಚಿಕ್ಕಬಳ್ಳಾಪುರ ತಾಲೂಕಿನ ಹೋಟೆಲ್, ಡಾಬಾ, ಬೇಕರಿ, ಬೀದಿ ಬದಿ ಹೋಟೆಲ್ಗಳ ಮೇಲೆ ಕಾರ್ಯಾಚರಣೆ ನಡೆಸಿದರು. ಕಾರ್ಯಾಚರಣೆ ವೇಳೆ ಹೋಟೆಲ್ಗಳಿದ್ದ ಖಾಲಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಬಿಡದೆ ಜಪ್ತಿ ಮಾಡಿದ್ರು. ಇನ್ನು ಚಿಕ್ಕಬಳ್ಳಾಪುರ ನಗರದ ಭಗವತಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಖಾಲಿ ಇದ್ದ 20 ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿ ಖಾಲಿ ಸಿಲಿಂಡರ್ಗಳನ್ನು ಇಟ್ಟುಕೊಳ್ಳಬಾರದು ಎಂದು ಎಚ್ಚರಿಕೆ ನೀಡಿದರು. ಎಲ್ಲ ಹೋಬಳಿಯಲ್ಲೂ ನಾವು ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ. ಇವತ್ತು ಕಸ್ಬಾ, ನಂದಿ, ಮಂಡಿಕಲ್ ಮತ್ತು ಟೌನ್ ಲಿಮಿಟ್ಸಲ್ಲಿ ಟೀಮ್ಸ್ ಆಗಿ ಹೋಗ್ತಾ ಇದ್ದಾರೆ. ಇವತ್ತು ನಾವು ಒಂದು 6 ಕಡೆ ಹೋಗಿದ್ವಿ ಬೆಳಗ್ಗೆಯಿಂದ. 6 ಕಡೆ ಹೋಗಿದ್ದಕ್ಕೆ ಒಂದು 13 ಡೊಮೆಸ್ಟಿಕ್ ಸಿಲಿಂಡರ್ನ ಸೀಸ್ ಮಾಡಿದ್ದೀವಿ. ಅಂದರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಇಲ್ಲಿ 2 ಕಡೆ ಅಲ್ಲಿ ಒಂದು ಅನ್ಆಥರೈಸ್ಡ್ ಆಗಿ ಕಮರ್ಷಿಯಲ್ದು ಗ್ಯಾಸ್ ಇಟ್ಕೊಂಡಿರೋದು, ಮತ್ತು ಇಲ್ಲಿ ಭಗವತಿ ಗ್ರ್ಯಾಂಡಲ್ಲಿ ಒಂದು 27 ಸಿಲಿಂಡರ್ ಕಮರ್ಷಿಯಲ್. ಅಷ್ಟೊಂದು ಸ್ಟಾಕ್ ಇಟ್ಕೊಳ್ಳೋಂಗಿಲ್ಲ, ಬಿಕಾಸ್ ಬೇರೆ ಕಡೆಗೂ ಅದು ಶಾರ್ಟೇಜ್ ಆಗುತ್ತೆ. ಸೊ ಅವ್ರದ್ದು ಕನೆಕ್ಷನ್ 2 ಡೊಮೆಸ್ಟಿಕ್ ಸೀಸ್ ಮಾಡಿದ್ದೀವಿ ಇಲ್ಲಿ, ಮತ್ತು ಒಂದು 27 ಕಮರ್ಷಿಯಲ್ ಸಿಲಿಂಡರ್ ಇತ್ತು, ಅದನ್ನು 20 ಸೀಸ್ ಮಾಡಿದ್ದೀವಿ, ಒಂದು 7 ಇಲ್ಲೇ ಬಿಟ್ಟಿದ್ದೀವಿ. ಕಮರ್ಷಿಯಲ್ಲು 22 ಆಗಿದೆ. ರೆಸಿಡೆನ್ಷಿಯಲ್ ಪರ್ಪಸ್ ಅಂದರೆ ಮನೆ ಪರ್ಪಸ್ಗೆ ಯೂಸ್ ಮಾಡೋ ಅಂಥದ್ದು 13 ಆಗಿದೆ. 13 ಅದೇ ವೇರಿಯಸ್ ಶಾಪ್ಸಲ್ಲಿ ಸ್ಟಾರ್ಟಿಂಗ್ ಟೌನ್ ಲಿಮಿಟ್ಸಲ್ಲಿ ಬರುತ್ತಲ್ವ, ವಾಪ್ಸಂದ್ರ ಅಲ್ಲಿ ಹೋಗಿದ್ವಿ, ಅಲ್ಲಿ ಸೀಸ್ ಮಾಡಿದ್ವಿ. ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಇಲ್ಲ, ಅಂದರೆ ಕನೆಕ್ಷನ್ನು ಡಾಕ್ಯುಮೆಂಟ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಪ್ರೊಡ್ಯೂಸ್ ಮಾಡಿದರೆ ಅದರಲ್ಲಿ ಕನೆಕ್ಷನ್ಸ್ ನೋಡಿಕೊಂಡು ಅವ್ರ ಅವೈಲಬಿಲಿಟಿ ನೋಡ್ಕೊಂಡು ಕನೆಕ್ಷನ್ಸ್ ಕೊಟ್ಟಿರ್ತಾರೆ. ಬಟ್ 27 ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಇಲ್ಲ ಯಾರಿಗೆ ಆಗಲಿ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಸೇಟದಿನ್ನೆ ಬಳಿ ಇರೋ ನಂದಿನಿ ಗಾರ್ಡನ್ ಹೋಟೆಲ್ನಲ್ಲಿ 2 ಅಡುಗೆ ಸಿಲಿಂಡರ್ಗಳು, ಪ್ರಣವ್ ಹೋಟೆಲ್ನಲ್ಲಿದ್ದ 6 ಅಡುಗೆ ಸಿಲಿಂಡರ್ಗಳನ್ನು ಜಪ್ತಿ ಮಾಡಲಾಯಿತು. ಮತ್ತೊಂದೆಡೆ ಗುಡಿಬಂಡೆ ಪಟ್ಟಣದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ 45 ಸಿಲಿಂಡರ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದು 163 ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಅದರಲ್ಲಿ ಖಾಲಿ 28 ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಜಪ್ತಿ ಮಾಡಿದ್ದಾರೆ. ಇನ್ನು ಖಾಲಿ ಸಿಲಿಂಡರ್ಗಳನ್ನು ಗ್ಯಾಸ್ ಸರಬರಾಜು ಮಾಡುವವರು ತೆಗೆದುಕೊಂಡು ಹೋಗಿಲ್ಲ, ಅದಕ್ಕೆ ನಾವೇನು ಮಾಡೋದು ಎಂದು ಹೋಟೆಲ್ ಮಾಲೀಕರು ಅಸಮಾಧಾನ ವ್ಯಕ್ತಪಡಿಸಿದರು. ಸಿಲಿಂಡರ್ ಅದು ಟೋಟಲ್ 27 ಸಿಲಿಂಡರ್ ಇದೆ. ನಾವು ಹೋದ ತಿಂಗಳು ಹಾಕಿರೋದು ಗ್ಯಾಸ್ ಯಾವಾಗಿಂದ ಸ್ಟಾಪ್ ಆಗಿದೆ ಬರೋದು, ಆವಾಗಿಂದ ಗ್ಯಾಸ್ ಇಲ್ಲ. ಆ ಖಾಲಿ ಸಿಲಿಂಡರ್ ಅವ್ರು ಬಂದು ತೊಗೊಂಡು ಹೋಗಿಲ್ಲ, ಲೋಡು ಬಂದಿಲ್ಲ, ಐಟಮು ಎತ್ಕೊಂಡು ಹೋಗಿಲ್ಲ. ಖಾಲಿ ಸಿಲಿಂಡ್ರು, ಆ ಖಾಲಿ ಸಿಲಿಂಡರ್ ಮಾತ್ರ ಇಲ್ಲಿರೋದು. ಆಮೇಲೆ ಅದು ಚಿಕ್ಕದು 2 ಸಿಲಿಂಡರ್ ಇರೋದು, ಅದು ಪ್ರೈವೇಟ್ ಗ್ಯಾಸು, ಜ್ಯೋತಿ ಗ್ಯಾಸ್ ಅಂತೇಳಿ 12 kg ಅದು, 14 kg ಅಲ್ಲ. ಗೌರ್ಮೆಂಟ್ ಸಿಲಿಂಡ್ರ್ ಅಲ್ಲ, ಅದು ಸಬ್ಸಿಡಿಯಾಗಿ ಬರುತ್ತಲ್ಲ ಆ ಸಿಲಿಂಡ್ರ್ ಅಲ್ಲ. ಅಂಗಡಿಯಲ್ಲೆಲ್ಲ ಸಿಗ್ತದಲ್ಲ ಮಾಮೂಲಿಯಾಗಿ 12 kg ಆ ಸಿಲಿಂಡ್ರ್. ಅದು ಎಲ್ಲ ಟೋಟಲಿಗೆ ಖಾಲಿ ಸಿಲಿಂಡ್ರ್ ಮಾತ್ರ ಇರೋದು. ದೊಡ್ಡ ಸಿಲಿಂಡ್ರ್, ಫುಲ್ ಸಿಲಿಂಡ್ರ್ ಒಂದೂ ಇಲ್ಲ. ಟೋಟಲಿ 27 ಸಿಲಿಂಡ್ರ್ ಇದೆ. 7 ಸಿಲಿಂಡರ್ ಬಿಟ್ಟು ಹೋಗಿದ್ದಾರೆ, 20 ಸಿಲಿಂಡರ್ ಎತ್ಕೊಂಡು ಹೋಗಿದ್ದಾರೆ. ಎತ್ಕೊಂಡು ಹೋಗಿರೋದು ಖಾಲಿ ಸಿಲಿಂಡರ್, 20 ಖಾಲಿ ಸಿಲಿಂಡರ್ನೇ. ಇಲ್ಲಿ ಬಿಟ್ಟು ಹೋಗಿರೋದು ಖಾಲಿ ಸಿಲಿಂಡರ್ನೇ. ಹೇಳಿದ್ವಿ, ಅವ್ರು ಕೇಳಲಿಲ್ಲ, ತೊಗೊಂಡೋದ್ರು. ಅಷ್ಟು ಇಟ್ಕೊಳಂಗಿಲ್ಲ ಅಂತ. ಅವ್ರು ಬಂದು ತೊಗೊಂಡೋಗಿಲ್ಲ, ಲೋಟ್ ಬಂದು ತೊಗೊಂಡು ಹೋಗಿಲ್ಲ. ಒಂದು ತಿಂಗಳಿಗೆ ಒಂದ್ಸರಿ ಬಂದು ಹಾಕಿ ಹೋಗ್ತಾರೆ ನಮಗೆ ಬೆಂಗಳೂರಿಂದ. ಅವ್ರು ಬಂದು ತೊಗೊಂಡೋಗಿಲ್ಲ, ಗ್ಯಾಸ್ ಬರ್ತಾಯಿಲ್ಲಲ್ಲ, ಅಲ್ಲಿ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಅದು ಗೊತ್ತಿಲ್ಲ ಸರ್, ಅದು ಆ ಥರ ಮಾಹಿತಿ ಏನಿಲ್ಲ. ನಾವು ಬೆಂಗಳೂರಿಂದ ನಾವು ಅವಾಗಿಂದನೂ ತೋರಿಸ್ತಾ ಇದ್ದೀವಿ, ಅದಕ್ಕೆ ಬೆಂಗಳೂರಿಗೆ ತರಿಸ್ತಾ ಇದ್ದೀವಿ. ನಾವು ಗ್ಯಾಸ್ ಹಾಕೊಂತೀವಲ್ಲ, ಅವ್ರದ್ದು ತರಿಸ್ತಾ ಇದ್ದೀವಿ ಆಲ್ರೆಡಿ. ಆ ಬೆಂಗಳೂರಿಂದ ರಿಪೋರ್ಟ್ ಇದೆಯಲ್ಲ ಹಳೆದು, ಅಲ್ಲಿಂದ ತರ್ಸ್ಕೊಬರ್ತೀವಿ ಮನೆ. ಹೇಳಿದ್ವಿ ಖಾಲಿ ಸಿಲಿಂಡರ್ ಅಂತ ಹೇಳಿದ್ವಿ. ನೀವು ಇಷ್ಟು ಸಿಲಿಂಡರ್ ಇಟ್ಕೊಳ್ಳೋಂಗಿಲ್ಲ, ಯಾಕೆ ಇಟ್ಕೊಂಡಿರಿ ಅಂತ ಕೇಳಿ ತಗೊಂಡೋದ್ರು. ಗೃಹೋಪಯೋಗಿ ಸಿಲಿಂಡರ್ ಗ್ಯಾಸನ್ನು ವಾಣಿಜ್ಯ ಸಿಲಿಂಡರ್ಗಳಿಗೆ ರೀಫಿಲ್ಲಿಂಗ್ ಮಾಡಿ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸುತ್ತಿದ್ದಾರೆ ಎನ್ನುವ ಗುಮಾನಿ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಈಗ ಖಾಲಿ ಸಿಲಿಂಡರ್ಗಳ ಜಪ್ತಿ ಮಾಡ್ತಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.